ಎಲ್ರಿಗೂ ನಮಸ್ಕಾರ. CME 1 ವೀಕ್ 11ನಲ್ಲಿ ಪ್ರೀವಿಯಸ್ ಒಂದು ಸೆಷನಲ್ಲಿ ಗೇರ್ ಡ್ರೈವ್ಸ್ ಅಂದರೆ ಏನು, ಗೇರ್ ಡ್ರೈವ್ಸ್ದು ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಮತ್ತು ಅಪ್ಲಿಕೇಶನ್ಸ್ ಬಗ್ಗೆ ತಿಳ್ಕೊಂಡ್ವಿ. ಅದೇ ಥರ ಕ್ಲಾಸಿಫಿಕೇಷನ್ ಯಾವ್ಯಾವ ರೀತಿ ಗೇರ್ ಡ್ರೈವ್ಸ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಅದರಲ್ಲಿ ಫಸ್ಟ್ ಕ್ಲಾಸಿಫಿಕೇಷನ್ನು ಬೇಸ್ಡ್ ಆನ್ ದ ಶಾಫ್ಟ್ ಅರೇಂಜ್ಮೆಂಟ್. ಅದರಲ್ಲಿ ಪ್ಯಾರಲಲ್ ಶಾಫ್ಟ್ಸ್ ಅಂದರೆ ಏನು, ಅದರಲ್ಲಿ ಮೊದಲನೇದು ಸ್ಪರ್ ಗೇರ್ಸ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಈ ಒಂದು ವಿಡಿಯೋ ಸೆಷನಲ್ಲೂ ಕೂಡ we are going to continue about classification of gears in remaining gears ಏನು ಟೈಪ್ಸ್ ಇದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೆಕ್ಸ್ಟ್ ಕ್ಲಾಸಿಫಿಕೇಷನ್ ಇಸ್ ಅಗೇನ್ ಇಟ್ಸ್ ಎ ಪ್ಯಾರಲಲ್ ಶಾಫ್ಟ್. ನೀವು ನೋಡ್ಬೋದು ಪ್ರೀವಿಯಸ್ ಕೇಸಲ್ಲೂ ಕೂಡ ನಾವು ವಿ ಹ್ಯಾವ್ ಟೇಕನ್ ಫಸ್ಟ್ ಕೇಸ್ ದಟ್ ಈಸ್ ಪ್ಯಾರಲಲ್ ಶಾಫ್ಟ್. ಅದರಲ್ಲಿ ಸ್ಪರ್ ಗೇರ್ನ ತಿಳ್ಕೊಂಡಿದ್ವಿ. ಸೊ ಸ್ಪರ್ ಗೇರ್ ಬಗ್ಗೆ ನಿಮ್ಗೆ ಐಡಿಯಾ ಇದೆ ಇವಾಗ. ಸಿಮಿಲರ್ ಟು ಸ್ಪರ್ ಗೇರ್ ವಿ ಹ್ಯಾವ್ ಅನದರ್ ಗೇರ್ ದಟ್ ಈಸ್ ಕಾಲ್ಡ್ ಹೆಲಿಕಲ್ ಗೇರ್. ಏನು ಹೆಲಿಕಲ್ ಗೇರು? ಸೊ ದಿಸ್ ಇಸ್ ಸಿಮಿಲರ್ ಟು ಸ್ಪರ್ ಗೇರ್ ಬಟ್ ಟೀತ್ಸ್ ಆರ್ ಕಟ್ ಅಟ್ ಆನ್ ಆ್ಯಂಗಲ್. ಟೀತ್ ಸ್ಟ್ರೈಟ್ ಇರಲ್ಲ, ಆ್ಯಂಗುಲರ್ ಆಗಿರುತ್ತೆ. ಯು ಕ್ಯಾನ್ ಸಿ ಹಿಯರ್, ನೋಡ್ಬೋದು ಇಲ್ಲಿ ಸ್ಪರ್ ಗೇರಲ್ಲಿ ಆಕ್ಸಿಸ್ಗೆ ಕರೆಕ್ಟಾಗಿ ಪ್ಯಾರಲಲ್ ಆಗಿತ್ತು, ಇಲ್ಲಿ ಇನ್ಕ್ಲೈನ್ಡ್ ಆಗಿದೆ. ಟೀತ್ಸ್ ಆರ್ ಇನ್ಕ್ಲೈನ್ಡ್, ಯು ಕ್ಯಾನ್ ಸಿ ಹಿಯರ್ ಇನ್ಕ್ಲೈನ್. ಸೊ ಅಗೇನ್ ಇಲ್ಲೂ ಕೂಡ ಶಾಫ್ಟ್ಸ್ ಆರ್ ಪ್ಯಾರಲಲ್. ನಾನು ಆಲ್ರೆಡಿ ಹೇಳಿದೆ, ಈ ಆಕ್ಸಿಸ್ ಮತ್ತು ಈ ಆಕ್ಸಿಸ್ನ ನೀವು ಡ್ರಾ ಮಾಡಿದ್ರೆ ದೀಸ್ ಆರ್ ಪ್ಯಾರಲಲ್ ಶಾಫ್ಟ್. ಆ್ಯಂಡ್ ಪ್ಯಾರಲಲ್ ಶಾಫ್ಟ್ಗೂ ಮಾಡ್ಬೋದು, ನಾನ್ ಪ್ಯಾರಲಲ್ ಶಾಫ್ಟ್ಗೂ ಕೂಡ ನೀವು ಟ್ರಾನ್ಸ್ಮಿಟ್ ಮಾಡ್ಬೋದು, ಅಥವಾ ನಾನ್ ಇಂಟರ್ಸೆಕ್ಟಿಂಗ್ ಶಾಫ್ಟ್ಸ್ ಅಂದರೆ ಎರಡರದ್ದು ಆಕ್ಸೆಸ್ಸು ಇಂಟರ್ಸೆಕ್ಟಿಂಗ್ ಯಾವಾಗ ಆಗಲ್ವೋ, ಇದು ಪ್ಯಾರಲಲ್ ಇದೆ. ಇನ್ ಸಮ್ ಆಫ್ ದ ಕೇಸಸ್ ಯು ಮೇ ಗೆಟ್ ಲೈಕ್ ದಿಸ್. ಈ ಆಕ್ಸೆಸ್ ಈ ಥರ ಇರುತ್ತೆ, ಈ ಆಕ್ಸೆಸ್ ಈ ಥರ ಇರುತ್ತೆ, ಬಟ್ ಇಟ್ಸ್ ನಾಟ್ ಇಂಟರ್ಸೆಕ್ಟಿಂಗ್. ಸೊ ಅಂಥ ಕೇಸಲ್ಲೂ ಕೂಡ ನಾವೇನು ಮಾಡ್ಬೋದು, ವಿ ಕ್ಯಾನ್ ಯೂಸ್ ಹೆಲಿಕಲ್ ಗೇರ್ಸ್. ಸೊ ಆಟೋಮೊಬೈಲ್ ಪವರ್ ಟ್ರಾನ್ಸ್ಮಿಷನ್ ನಾವು ಈ ಒಂದು ಟೈಪ್ ಆಫ್ ಗೇರ್ಸ್ನ ನೋಡ್ತೀವಿ. ಸೊ ಸಿಮಿಲರ್ಲಿ ಹೆಲಿಕಲ್ ಗೇರ್ಸ್ನ ನಾವು ತುಂಬ ಲೈಕ್ ಲಾರ್ಜ್ ಅಪ್ಲಿಕೇಶನ್ ಪವರ್ ಟ್ರಾನ್ಸ್ಮಿಷನ್ಗೆ ಡಬಲ್ ಹೆಲಿಕ್ಸ್ ಹಾಕ್ತಾರೆ. ಡಬಲ್ ಹೆಲಿಕಲ್ ಗೇರ್ ಅಂದರೆ ಯು ಕ್ಯಾನ್ ಸಿ ಹಿಯರ್ ಎರಡು ಹೆಲಿಕ್, ಒಂದು ಗೇರಲ್ಲಿ ಎರಡು ಹೆಲಿಕ್ಸ್ ಇರುತ್ತೆ, ಒಂದು ಗೇರಲ್ಲಿ ಎರಡು ಹೆಲಿಕ್ಸ್ ಆ್ಯಂಗಲ್ ಇರುತ್ತೆ. ಟೂ ಅಪೋಸಿಟ್ ಹೆಲಿಕ್ ಬ್ಯಾಲೆನ್ಸ್ ಆಕ್ಸಿಯಲ್ ಥ್ರಸ್ಟ್, ಅಂದರೆ ಫೋರ್ಸ್ ಏನಾದರೂ ಬಿದ್ದರೆ, ಆಕ್ಸಿಯಲ್ ಲೋಡ್ ಬಿದ್ದಾಗ ಅದನ್ನು ತಡೆಯುವಂತಹ ಕೆಪಾಸಿಟಿ ಈ ಒಂದು ಗೇರ್ಗೆ ಜಾಸ್ತಿ ಇರುತ್ತೆ. ಅದಕ್ಕೆ ಇಂಡಸ್ಟ್ರಿಯಲ್ ಗೇರ್ ಬಾಕ್ಸಸ್ಸಲ್ಲಿ, ದೊಡ್ಡ ದೊಡ್ಡ ಎಕ್ವಿಪ್ಮೆಂಟ್ಸಲ್ಲಿ, ಅಗೇನ್ ಆಟೋಮೊಬೈಲ್ ಪವರ್ ಟ್ರಾನ್ಸ್ಮಿಷನಲ್ಲೂ ಕೂಡ ನಾವು ಈ ಒಂದು ಡಬಲ್ ಹೆಲಿಕಲ್ ಗೇರ್ಸ್ನ ನೋಡ್ಬೋದು. ಸೊ ವಿ ಆರ್ ಇನ್ ಪ್ಯಾರಲಲ್ ಶಾಫ್ಟ್. ಅಲ್ಲಿ ಸ್ಪರ್ ಗೇರ್ ಮತ್ತು ಹೆಲಿಕಲ್ ಗೇರ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಹೆಲಿಕಲ್ ಗೇರಲ್ಲಿ ಸ್ಪೆಷಲ್ ಟೈಪ್ ಆಫ್ ಹೆಲಿಕಲ್ ಗೇರ್ ಇಸ್ ಡಬಲ್ ಹೆಲಿಕಲ್ ಗೇರ್, ಅಥವಾ ಅದಕ್ಕೆ ಒಂದು ಸ್ಪೆಷಲ್ ನೇಮ್ ಇದೆ, ಅದರ ಹೆಸರು ಹೆರಿಂಗ್ ಬೋನ್ ಗೇರ್ಸ್ ಅಂತಲೂ ಕೂಡ ಕರೀತಾರೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ based on the arrangement of the shaft is intersecting shaft. Intersecting is nothing but ಎರಡು ಶಾಫ್ಟ್ದು ಆಕ್ಸಿಸ್ನ ನೀವು ಡ್ರಾ ಮಾಡಿದ್ರೆ ಎರಡು ಟಚ್ ಆಗುತ್ತೆ ಅಥವಾ ಮೀಟ್ ಆಗುತ್ತೆ, ಅದಕ್ಕೆ ನಾವು ಇಂಟರ್ಸೆಕ್ಟಿಂಗ್ ಅನ್ನೋ ವರ್ಡ್ನ ಯೂಸ್ ಮಾಡ್ತೀವಿ. ಅದರಲ್ಲಿ ಮೊದಲನೇ ಒಂದು ಗೇರು ಬಿವೆಲ್ ಗೇರ್. ಸೊ ಯು ಕ್ಯಾನ್ ಸಿ ಹಿಯರ್. ಸೊ ಈ ಥರ ಗೇರ್ಗಳನ್ನ ಎಲ್ಲರೂ ನೋಡಿರ್ತೀರಿ. ಸೊ ಈ ಒಂದು ಗೇರ್ದು ಆಕ್ಸಿಸ್ ಈ ಥರ ಇದ್ದರೆ, ಅಗೇನ್ ಈ ಗೇರ್ದು ಆಕ್ಸಿಸ್ ಈ ಥರ ಇದೆ, ಎರಡು ಕೂಡ ಯಾವುದೋ ಒಂದು ಪಾಯಿಂಟಲ್ಲಿ ಮೀಟ್ ಆಗ್ತಾ ಇದೆ, ಅದಕ್ಕೆ ನಾವು ಇದನ್ನು ಇಂಟರ್ಸೆಕ್ಟಿಂಗ್ ಶಾಫ್ಟ್ ಅಂತ ಕರಿತೀವಿ. ಸೊ ವೆನ್ ದ ಆಕ್ಸಿಸ್ ಆಫ್ ದ ಶಾಫ್ಟ್ ಆರ್ ಇನ್ಕ್ಲೈನ್ ಟು ಒನ್ ಅದರ್, ಇದು ಮತ್ತು ಇದು ಇನ್ಕ್ಲೈನ್ಡ್ ಆಗಿದೆ, ಬಟ್ ಎಷ್ಟು ಇನ್ಕ್ಲೈನ್ಡ್ ಆಗಿದೆ, ಯೂಶ್ವಲಿ 90 ಡಿಗ್ರಿ ಇರುತ್ತೆ. ಎಕ್ಸಾಕ್ಟ್ಲಿ 90 ಡಿಗ್ರಿ ಇರೋವಂಥ ಕೇಸಸ್ಸಲ್ಲಿ ನಾವು ಬಿವೆಲ್ ಗೇರ್ಸ್ನ ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ಆಟೋಮೊಬೈಲ್ ಡಿಫ್ರೆನ್ಷಿಯಲ್ ಗೇರ್ಸ್ ನೋಡಿರ್ಬೋದು, ದೊಡ್ಡ ದೊಡ್ಡ ವೆಹಿಕಲಲ್ಲಿ ಡಿಫ್ರೆನ್ಷಿಯಲ್ ಗೇರ್ಸ್ ಅಂತ ಇರ್ತವೆ, ಅಂದರೆ 90 ಡಿಗ್ರಿಗೆ ಪವರ್ ಟ್ರಾನ್ಸ್ಮಿಷನ್ ಬೇಕಾದಾಗ ವಿ ಯೂಸ್ ಬಿವೆಲ್ ಗೇರ್ಸ್ ಇನ್ ಎ ಲಾರ್ಜರ್ ಎಕ್ಸ್ಟೆಂಟ್. So coming to the next category, that is non-intersecting non-parallel shaft. ಸೊ ಶಾಫ್ಟ್ ಅರೇಂಜ್ಮೆಂಟಲ್ಲೇ ಇದ್ದೀವಿ ಇನ್ನು ನಾವು. ಅದರಲ್ಲಿ ಫೋರ್ತ್ ಕ್ಯಾಟಗರಿ ಇಸ್ ನಾನ್ ಇಂಟರ್ಸೆಕ್ಟಿಂಗ್ ಆ್ಯಂಡ್ ನಾನ್ ಪ್ಯಾರಲಲ್, ಅಂದರೆ ಎರಡು ಶಾಫ್ಟ್ಗಳು ಪ್ಯಾರಲಲ್ಲೂ ಆಗಿರಲ್ಲ, ಎರಡು ಶಾಫ್ಟು ಇಂಟರ್ಸೆಕ್ಟಿಂಗು ಆಗಲ್ಲ. ಅಂಥ ಗೇರ್ಸ್ಗಳಿಗೆ ನಾವು ವಾರ್ಮ್ ಆ್ಯಂಡ್ ವಾರ್ಮ್ ವೀಲ್ಸ್ ಅಂತ ಕರಿತೀವಿ. ಎಸ್ಪೆಷಲಿ ದಿಸ್ ಯು ಕ್ಯಾನ್ ಸಿ, ಈ ಥರದ್ದು ಕೂಡ ನಾವು ಅರೇಂಜ್ಮೆಂಟ್ಸ್ ನೋಡಿರ್ತೀವಿ. ನೋಡಿ, ಈ ಗೇರ್ದೆ ಡಿಫ್ರೆಂಟ್ ಆಕ್ಸೆಸ್ ಇದೆ, ಈ ಗೇರ್ ಮತ್ತು ಈ ಗೇರ್ದೆ ಡಿಫ್ರೆಂಟ್ ಆಕ್ಸೆಸ್ ಇದೆ, ಎರಡೂ ಕೂಡ ಇಂಟರ್ಸೆಕ್ಟೂ ಆಗಲ್ಲ, ಎರಡೂ ಕೂಡ ಪ್ಯಾರಲಲ್ಲೂ ಆಗಿಲ್ಲ. ಹಾಗಾಗಿ ರೈಟ್ ಆ್ಯಂಗಲ್ಸಲ್ಲಿ ಇರುತ್ತೆ, ಬಟ್ ನಾನ್ ಕೋಪ್ಲಾನರ್ ಇರುತ್ತೆ. ಅಂಥ ಕೇಸಸಲ್ಲಿ ನಾವು ವಾರ್ಮ್ ಆ್ಯಂಡ್ ವಾರ್ಮ್ ವೀಲ್ ಅಂತ ಕರಿತೀವಿ. ಇದಕ್ಕೆ ವಾರ್ಮ್ ಅಂತ ಕರಿತೀವಿ, ಇದಕ್ಕೆ ವಾರ್ಮ್ ವೀಲ್ ಅಂತ ಕರಿತೀವಿ. ಸೊ ಲೇತು, ಡ್ರಿಲ್ಲಿಂಗ್ ಮಿಷಿನ್ನು, ಮಿಲ್ಲಿಂಗ್ ಮಿಷಿನ್ ಅಲ್ಲೆಲ್ಲ ನಿಮಗೆ ಪವರ್ ಟ್ರಾನ್ಸ್ಮಿಷನ್ನು ಈ ಥರ ಬೇಕಾಗಿರುತ್ತೆ, ಆರ್ಬರ್ ಗೇರ್ಸಲ್ಲೆಲ್ಲ. ಹಾಗಾಗಿ ಅಲ್ಲಿ ನಾವು ವಾರ್ಮ್ ಆ್ಯಂಡ್ ವಾರ್ಮ್ ವೀಲ್ನ ವಿ ಯೂಸ್ ಇನ್ ಎ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಸೊ ಕಮಿಂಗ್ ಟು ದ ಸೆಕೆಂಡ್ ಕ್ಯಾಟಗರಿ ಆಫ್ ಗೇರ್ಸ್, ದಟ್ ಈಸ್ ಬೇಸ್ಡ್ ಆನ್ ದ ಪೆರಿಫರಲ್ ವೆಲಾಸಿಟಿ ಆಫ್ ದ ಗೇರ್ಸ್. ಗೇರ್ಗಳು ಎಷ್ಟು ವೆಲಾಸಿಟಿಲಿ ತಿರುಗ್ತಾ ಇದೆ ಔಟ್ಸೈಡ್, ಏನು ಗೇರ್ ಟೂತ್ಸ್ ಇರುತ್ತಲ್ಲ ಅಲ್ಲಿ. ಸೊ ಆ ಒಂದು ಕ್ಯಾಟಗರಿಗೆ ನಾವು ಬೇಸ್ಡ್ ಆನ್ ದ ಪೆರಿಫರಲ್ ವೆಲಾಸಿಟಿ ಆಫ್ ದ ಗೇರ್ಸ್ ಅಂತ ಕರಿತೀವಿ. ಅದರಲ್ಲಿ ನಮಗೆ ಮೊದಲನೇ ಕ್ಯಾಟಗರಿ ಲೋ ವೆಲಾಸಿಟಿ ಗೇರ್ಸ್. ಸೊ ಎಲ್ಲ ಗೇರ್ಗಳು ಕೂಡ ವೆಲಾಸಿಟಿ ಲೆಸ್ ದ್ಯಾನ್ 3 ಮೀಟರ್ ಪರ್ ಸೆಕೆಂಡಲ್ಲಿ ಅದು ಟ್ರಾನ್ಸ್ಮಿಟ್ ಮಾಡಿದ್ರೆ ಪವರ್ನ ವಿ ಕ್ಯಾನ್ ಕಾಲ್ ಇಟ್ ಆಸ್ ಲೋ ವೆಲಾಸಿಟಿ ಗೇರ್ಸ್.
ಗೇರ್ಸ್ ಹ್ಯಾವಿಂಗ್ ದ ವೆಲಾಸಿಟಿ ಅಂದರೆ ಈ ವೆಲಾಸಿಟಿಲಿ ಅದು ರೊಟೇಟ್ ಆದರೆ 3 ಮೀಟರ್ ಪರ್ ಸೆಕೆಂಡಿಂದ 16 ಮೀಟರ್ ಪರ್ ಸೆಕೆಂಡ್ಗೆ ರೊಟೇಟ್ ಆದರೆ ಅಂತಹ ಗೇರ್ಸ್ಗೆ ನಾವು ಮೀಡಿಯಂ ವೆಲಾಸಿಟಿ ಗೇರ್ಸ್ ಅಂತ ಕರಿತೀವಿ. ಸಿಮಿಲರ್ಲಿ 15 ಮೀಟರ್ ಪರ್ ಸೆಕೆಂಡ್ಗಿಂತ ಜಾಸ್ತಿ ಇದ್ದರೆ ಅಂಥ ಒಂದು ಗೇರ್ಸ್ಗಳಿಗೆ ನಾವು ಹೈ ವೆಲಾಸಿಟಿ ಗೇರ್ಸ್ ಅಂತ ಕರಿತೀವಿ. ಸೊ ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ಲೆಸ್ ದೆನ್ 3 ಮೀಟರ್ ಪರ್ ಸೆಕೆಂಡ್ ಇದ್ದರೆ ಲೋ ವೆಲಾಸಿಟಿ ಗೇರ್ಸ್, 3 to 16 ಇದ್ದರೆ 3 ಮೀಟರ್ ಪರ್ ಮೀಡಿಯಂ ವೆಲಾಸಿಟಿ ಗೇರ್ಸ್, 15 ಮೀಟರ್ ಪರ್ ಸೆಕೆಂಡ್ಸ್ಗಿಂತ ಜಾಸ್ತಿ ವೆಲಾಸಿಟಿ ಟ್ರಾನ್ಸ್ಮಿಟ್ ಮಾಡಿದ್ರೆ ಹೈ ವೆಲಾಸಿಟಿ ಗೇರ್ಸ್ ಅಂತ ಕರಿತೀವಿ. ಇನ್ನು ಉಳ್ಕೊಂಡಿರೋದು ಒಂದೇ ಒಂದು ಕ್ಯಾಟಗರಿ, ದಟ್ ಈಸ್ ಬೇಸ್ಡ್ ಆನ್ ದ ಟೈಪ್ ಆಫ್ ಗೇರಿಂಗ್, ಯಾವ ಥರ ಗೇರಿಂಗ್ನ ಅರೇಂಜ್ ಮಾಡಿರ್ತಾರೆ. ಅದರಲ್ಲಿ ಎಕ್ಸ್ಟರ್ನಲ್ ಗೇರಿಂಗ್, ಇಂಟರ್ನಲ್ ಗೇರಿಂಗ್ ಆ್ಯಂಡ್ ರ್ಯಾಕ್ ಆ್ಯಂಡ್ ಪಿನಿಯನ್ ಅಂತ ನಾನು ಆಲ್ರೆಡಿ ಸ್ಟಾರ್ಟಿಂಗ್ ಹೇಳಿದ್ದೆ ಫಸ್ಟ್ ವೀಡಿಯೋದಲ್ಲೇ. ಎಕ್ಸ್ಟರ್ನಲ್ ಗೇರಿಂಗ್ ಅಂತ ಹೇಳಿದ್ರೆ ಆಸ್ ದ ನೇಮ್ ಇಂಡಿಕೇಟ್ಸ್ ದ ಗೇರ್ಸ್ ಆಫ್ ದ ಟೂ ಶಾಫ್ಟ್ಸ್ ಮೆಶ್ ಎಕ್ಸ್ಟರ್ನಲಿ, ಅಂದರೆ ಔಟ್ಸೈಡ್ ಏನು ವೀಲ್ಸ್ ಇರುತ್ತಲ್ಲ ಅಲ್ಲಿ ಎರಡು ಟಚ್ ಆದರೆ ಅಥವಾ ಮೆಶ್ ಆದರೆ ಒಂದಕ್ಕೊಂದು ಜಾಯಿನ್ ಆದರೆ ಅಂಥ ಗೇರ್ಸ್ಗೆ ನಾವು ಎಕ್ಸ್ಟರ್ನಲ್ ಗೇರ್ಸ್ ಅಂತ ಕರಿತೀವಿ. ಯು ಕ್ಯಾನ್ ಸಿ ಹಿಯರ್. ಸೊ ದೆರ್ ಆರ್ 2 ಗೇರ್ಸ್ ವಿಚ್ ಆರ್ ಮೆಶ್ ಎಕ್ಸ್ಟರ್ನಲಿ, ಟಚ್ ಆಗಿದೆ ಇಲ್ಲಿ ನೋಡ್ಬೋದು. ಇದು ಕೂಡ ನೋಡ್ಬೋದು ನೀವು, ಇಲ್ಲೊಂದು ಗೇರ್ ಇದೆ, ಇಲ್ಲೊಂದು ಗೇರ್ ಇದೆ, ಇಲ್ಲೊಂದು ಗೇರ್ ಇದೆ, ಇಲ್ಲಿ ನಿಮಗೆ ಮೆಶ್ ಆಗ್ತಾ ಇದೆ. ಔಟ್ಸೈಡ್ ದ ಟೂತ್ ಅಂದರೆ ಏನು ಶಾಫ್ಟ್ ಇದೆಯೋ ಔಟ್ಸೈಡ್ ದ ವೀಲಲ್ಲಿ ನಿಮಗೆ ವಿ ಸಿ ದ ಮೆಶಿಂಗ್ ಹ್ಯಾಪನ್ಸ್, ಅದಕ್ಕೆ ನಾವು ಎಕ್ಸ್ಟರ್ನಲ್ ಗೇರಿಂಗ್ ಅಂತ ಕರಿತೀವಿ. ಅಪೋಸಿಟ್ ಟು ದಿಸ್ ಇಂಟರ್ನಲ್ ಗೇರಿಂಗ್, ದ ಗೇರ್ಸ್ ಆಫ್ ದ ಟೂ ಶಾಫ್ಟ್ಸ್ ಮೆಶ್ ಇಂಟರ್ನಲಿ, ಅಂದರೆ ಗೇರ್ಸ್ ಒಳಗಡೆ ಮೆಶ್ ಆದರೆ. ಸೊ ದೆರ್ ಆರ್ ಲೈಕ್ ವಾಚಸ್ ಆ್ಯಂಡ್ ಆಲ್ ವಿ ಕ್ಯಾನ್ ಸಿ ದಿಸ್ ಕೈಂಡ್ ಆಫ್ ಅರೇಂಜ್ಮೆಂಟ್. ಸೊ ಒಂದು ಗೇರ್ ಈ ಥರ ಇರುತ್ತೆ ಮತ್ತು ಅದ್ರ ಒಳಗಡೆ ಟೀತ್ಸು ಕಟ್ಟಾಗಿರುತ್ತೆ. ಸಿಮಿಲರ್ಲಿ ಅನದರ್ ಗೇರ್ ಇಸ್ ಲೈಕ್ ಮೆಶಿಂಗ್ ಇನ್ಸೈಡ್ ದ ಟೂತ್ ವೀಲ್ ಅಥವಾ ಗೇರ್ ವೀಲ್, ಇದಕ್ಕೆ ನಾವು ಇಂಟರ್ನಲ್ ಗೇರಿಂಗ್ ಅಂತ ಕರಿತೀವಿ. ಆ್ಯಂಡ್ ರ್ಯಾಕ್ ಆ್ಯಂಡ್ ಪಿನಿಯನ್ ಇಸ್ ಎ ಸ್ಪೆಷಲ್ ಟೈಪ್ ಆಫ್ ಗೇರ್ ವೇರ್ the gears of the shaft messes externally and internally with the gears in a straight line. You can see ಈ ಒಂದು ಇದಕ್ಕೆ ರ್ಯಾಕ್ ಅಂತ ಕರಿತೀವಿ, ಇದಕ್ಕೆ ಪಿನಿಯನ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಪಿನಿಯನ್ ಆ್ಯಂಡ್ ದಿಸ್ ಇಸ್ ಕಾಲ್ಡ್ ರ್ಯಾಕ್. ಸೊ ರ್ಯಾಕ್ ಈ ಥರ ಮೂವ್ ಆಗ್ತಾ ಇದೆ ಸ್ಟ್ರೈಟ್ ಲೈನ್ ಪಾತಲ್ಲಿ. ಸೊ ಗೇರ್ಸ್ ಇಸ್ ರೊಟೇಟಿಂಗ್ ಇನ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಸೊ ಈ ಥರ ಅರೇಂಜ್ಮೆಂಟ್ಗೆ ನಾವು ರ್ಯಾಕ್ ಆ್ಯಂಡ್ ಪಿನಿಯನ್ ಅರೇಂಜ್ಮೆಂಟ್ ಅಂತ ಕರಿತೀವಿ. ಸೊ ಬ್ರೀಫ್ ಮಾಡೋದಾದರೆ ಕಂಪ್ಲೀಟ್ ಕ್ಲಾಸಿಫಿಕೇಶನ್ ಆಫ್ ಗೇರ್ಸ್ ಆರ್ ಕ್ಲಾಸಿಫೈಡ್ ಇಂಟು 3 types. ಒನ್ ಇಸ್ ಬೇಸ್ಡ್ ಆನ್ ದ ಶಾಫ್ಟ್ ಅರೇಂಜ್ಮೆಂಟ್. ಅದರಲ್ಲಿ ನಿಮಗೆ ಪ್ಯಾರಲಲ್ಲು, ನಾನ್ ಪ್ಯಾರಲಲ್ಲು, ಇಂಟರ್ಸೆಕ್ಟಿಂಗ್ ಅಂತ ನೋಡಿದ್ವಿ ಅಥವಾ ನಾನ್ ಇಂಟರ್ಸೆಕ್ಟಿಂಗ್ ಅಂತ ಕ್ಯಾಟಗರಿ ನೋಡಿದ್ವಿ. ಸೊ ಪ್ಯಾರಲಲ್ ಶಾಫ್ಟ್ನ ನಾವು ಸ್ಪರ್ ಗೇರ್ ಮತ್ತು ಹೆಲಿಕಲ್ ಗೇರ್ ಯೂಸ್ ಮಾಡ್ತೀವಿ. ನಾನ್ ಪ್ಯಾರಲಲ್ ಶಾಫ್ಟ್ಗೂ ಕೂಡ ಹೆಲಿಕಲ್ ಗೇರ್ಸ್ನ ಯೂಸ್ ಮಾಡ್ತೀವಿ. ಇಂಟರ್ಸೆಕ್ಟಿಂಗ್ ಗೇರ್ಸ್ ಅಂತ ಹೇಳಿದ್ರೆ ಬಿವೆಲ್ ಗೇರ್ಸ್ ಅಂತ ಬರುತ್ತೆ. ಮತ್ತು ನಾನ್ ಇಂಟರ್ಸೆಕ್ಟಿಂಗ್ ನಾನ್ ಪ್ಯಾರಲಲ್ ಅಂತ ಹೇಳಿದ್ರೆ ವರ್ಮ್ ಆ್ಯಂಡ್ ವರ್ಮ್ ವೀಲು. ಆ್ಯಂಡ್ ಬೇಸ್ಡ್ ಆನ್ ದ ವೆಲಾಸಿಟಿ 3 category ಇದೆ. ಸೊ 3 ಮೀಟರ್ ಪರ್ ಸೆಕೆಂಡ್ಗಿಂತ ಕಡಿಮೆ ಇದ್ದರೆ ವಿ ಕಾಲ್ ಇಟ್ ಆಸ್ ಎ ಲೋ ವೆಲಾಸಿಟಿ ಗೇರಿಂಗ್. 3 to 16 ಮೀಟರ್ ಪರ್ ಸೆಕೆಂಡ್ ಇದ್ದರೆ ಮೀಡಿಯಂ ವೆಲಾಸಿಟಿ ಗೇರ್ಸ್, ಆ್ಯಂಡ್ ಎಬೋವ್ 15 ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿ ಇದ್ದರೆ ಹೈ ವೆಲಾಸಿಟಿ ಗೇರ್ಸ್ ಅಂತ ಕರಿತೀವಿ. ಆ್ಯಂಡ್ ದ ಲಾಸ್ಟ್ ಟೈಪ್ ಇಸ್ ಬೇಸ್ಡ್ ಆನ್ ದ ಟೈಪ್ ಆಫ್ ಗೇರಿಂಗ್. ಅದರಲ್ಲಿ 3 ಟೈಪ್ ಇದೆ: ಇಂಟರ್ನಲ್ ಗೇರಿಂಗ್, ಎಕ್ಸ್ಟರ್ನಲ್ ಗೇರಿಂಗ್ ಆ್ಯಂಡ್ ರ್ಯಾಕ್ ಆ್ಯಂಡ್ ಪಿನಿಯನ್. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಲೀವ್ ಅ ಕಮೆಂಟ್. ಸೊ ಥ್ಯಾಂಕ್ ಯು.